ಜಾತಿ ಜನಗಣತಿ ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ. ದಿನಕ್ಕೊಂದೊಂದು ಬದಲಾವಣೆ ಕೂಡ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಎಲ್ಲೋ ಒಂದು ಕಡೆ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಆತುರವಾಗಿ ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂಥದ್ದು. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನಿಷ್ಟು 60 ಪ್ರಶ್ನೆಗಳು ಯಾರು ಉತ್ತರ ಕೊಡೋಕ್ಕಾಗ್ತದೆ ಅಂತೇಳಿ. ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂಥದ್ದು. ಶಿಕ್ಷಕರು ಕೂಡ ತೊಂದರೆಗಳಾಗ್ತಾ ಇದೆ, ಅವರು ಕೂಡ ಕುಟುಂಬ ಎಲ್ಲವೂ ಕೂಡ ಇರ್ತದೆ. ವಿಕಲಚೇತನನ್ನು ಕೂಡ ಇದರಲ್ಲಿ ಬಳಸ್ಕೊಂಡಿರುವಂಥದ್ದು, ಸಾಕಷ್ಟು ಟೀಕೆಗಳು ಬಂತು. ಮೊನ್ನೆ ಹಾಸನದಲ್ಲಿ, ಬೇಲೂರಿನಲ್ಲಿ ನಾಯಿ ಕಡಿದಿರ್ತಕ್ಕಂಥ ಘಟನೆನೂ ಕೂಡ ಆಗಿದೆ, ಸಾಕಷ್ಟು ಜನ ಗಾಯ ಆಗಿದೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದು ಆತುರವಾಗಿ ಈ ರೀತಿ ಒಂದು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ನಾವೇನೋ ಹೆಚ್ಚು ಮಾತನಾಡಿದ್ರೆ BJPಯವರು ವಿರೋಧಿಗಳು, ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಈ ದೇಶದಲ್ಲಿರುವಂತಹ, ಈ ರಾಜ್ಯದಲ್ಲಿರುವಂತಹ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳಿಗೆ, ಎಲ್ಲ ಸಮುದಾಯಗಳಿಗೂ ಕೂಡ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವ ಬದ್ಧತೆ ಕಾಂಗ್ರೆಸ್ ಪಾರ್ಟಿಗಿಂತ ಭಾರತೀಯ ಜನತಾ ಪಾರ್ಟಿಗೆ ಇರುವಂಥದ್ದು. ಆ ಬದ್ಧತೆ ಇರುವ ಕಾರಣದಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಕೇಂದ್ರ ಸರ್ಕಾರಗಳು ತೀರ್ಮಾನ ಮಾಡಿರಲಿಲ್ಲ. ನರೇಂದ್ರ ಮೋದಿಜಿಯವರ ತೀರ್ಮಾನದಂತೆ ಇಡೀ ದೇಶಾದ್ಯಂತ ಇವತ್ತು ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿಯ ಆಗಬೇಕು ಅನ್ನೋ ತೀರ್ಮಾನ ಈಗಾಗಲೇ ಘೋಷಣೆ ಆಗಿರುವಂಥದ್ದು.